ತಂದೆ ಕೊಟ್ಟಂತ ಪ್ರೀತಿ, ತಂದೆಗಿರುವಂತ ಜನನಾಯಕತ್ವ ನಿಮಗದು ಬರುತ್ತಾ ಅಂತ. ತಂದೆಯವರು ಶಾಸಕರು, ನಾನಲ್ವಲ್ಲ. ತಂದೆ ಮಂತ್ರಿ ಆಗಿದ್ರು, ಈಗ MLA ಆಗಿದ್ದಾರೆ, ಎಲ್ಲೋ ಒಂದ್ ಕಡೆ ಐಷಾರಾಮಿಯಾಗಿ ಜೀವನ ಮಾಡಿ ಅವತ್ತು ಕೂಡ ಅಧಿಕಾರದ ಒಂದು ಮದ ನಮ್ಮ ತಲೆಗೆ ಬರಲಿಲ್ಲ. ನೇರವಾಗಿ ಕೇಳ್ತೀನಿ, ಶಿರಾಗ್ MLA ಆಗ್ಬೇಕು ಅನ್ನೋ ಆಸೆ ಇದೆಯಾ ಸರ್? ವೀಕ್ಷಕರೇ, ತಂದೆಗೆ ತಕ್ಕ ಮಗ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿ ಜನಮಾನಸದಲ್ಲಿ ಅಚ್ಚೊಳಿತಾ ಇರುವಂತ ಯುವ ನಾಯಕ, ಜನರ ಆಶಾಕಿರಣವಾಗಿ ಕೆಲಸ ಮಾಡ್ತಾ ಇರುವಂತ ಸಂಜಯ್ ಗೌಡ ಜಯಚಂದ್ರ ಅವ್ರನ್ನ ಇವತ್ತು ನಾನು ಮಾತನಾಡಿಸೋದಕ್ಕೆ ಬಂದಿದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತಂದೆಗೆ ತಕ್ಕ ಮಗನಾಗಿ, ಕ್ಷೇತ್ರದಲ್ಲಿ ಜನರ ಕಷ್ಟಗಳಿಗೆ ಸ್ಪಂದಿಸುವ ನಾಯಕನಾಗಿ ಇವತ್ತು ಜನರ ಮಧ್ಯದಲ್ಲಿ ಹೋಗ್ತಾ ಇದ್ದೀರಾ. ಎಲ್ಲೋ ಒಂದ್ ಕಡೆ ಮುಂದಿನ ನಾಯಕ ಮತ್ತೆ ಜನಗಳಿಗೆ ಆಶಾಕಿರಣ ಆಗುವಂತ ಎಲ್ಲಾ ಲಕ್ಷಣಗಳು ನಿಮ್ಮಲ್ಲಿದ್ದಾವೆ ಅಂತ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್? ಈಗ ಸ್ವಾಭಾವಿಕವಾಗಿ ನಮ್ಮ ತಂದೆಯವರು ಜನನಾಯಕರು ಹೌದು. ಅದೇನು ಸರ್ವೇ ಸಾಮಾನ್ಯವಾಗಿ ಬಂದಿರುವಂಥ ವಿಚಾರ ಅಲ್ಲ. ಅದು ಅವ್ರಿಗಿರುವಂಥ ಒಂದು ಏನು ಕಮಿಟ್ಮೆಂಟ್ ಇತ್ತು, ಕಮಿಟ್ಮೆಂಟ್ ಫಾರ್ ದ ಸೋಷಿಯಲ್ ಕಾಸ್, ಅದು ಇವತ್ತಿನದಲ್ಲ, 50 ವರ್ಷದಿಂದ ಇರುವಂಥದ್ದು. ನಾವು ಹುಟ್ಟಿದಾಗ್ಲೇ ನಮ್ಮ ತಂದೆಯವರು ಶಾಸಕರಾಗಿದ್ದಂಥವ್ರು. ಸ್ವಾಭಾವಿಕವಾಗಿ ಅವರ ಮಗ ಅಂದಾಗ ಅವ್ರ ಗುಣಗಳು ನನಗೆ ಬಂದೇ ಬರ್ತದೆ. ಎಲ್ಲೋ ಒಂದು ಕಡೆಗೆ ನಾಯಕತ್ವ ಅಂತ ನೀವು ಪ್ರಸ್ತಾಪ ಮಾಡಿದ್ರಿ. ನಾಯಕತ್ವ ಅನ್ನೋದಕ್ಕಿಂತ ನಾವು ಸೇವಕರು ಅಂತ ಹೇಳಿ ನಾವು ಯಾವತ್ತೂ ಕೂಡ ಸೇವೆಯನ್ನ ಮಾಡಿದ್ದೇವೆ. ಅದೇ ರೀತಿಯಾಗಿ ನಾವು 10 ಬಾರಿ ಚುನಾವಣೆಗಳನ್ನ ನಾವು ಕಂಟೆಸ್ಟ್ ಮಾಡಿದ್ರು ಕೂಡ ನಾವು ಸೇವಕರಾಗಿ ಮಾಡ್ತಾ ಇದ್ದೇವೆ. ಅದನ್ನ ಮುಂದೆ ಕೂಡ ಮುಂದುವರ್ಸ್ಕೊಂಡು ಹೋಗ್ತೇವೆ. ತಂದೆ ಕೊಟ್ಟಂತ ಪ್ರೀತಿ, ತಂದೆಗಿರುವಂತ ಜನನಾಯಕತ್ವ ನಿಮಗದು ಬರುತ್ತಾ ಅಂತ. ತಂದೆಯವರನ್ನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಅಂದ್ರೆ ಅದು ಜನರ ಪ್ರೀತಿ, ಮನ್ನಣೆ, ಅವ್ರ ಮೇಲೆ ಇಟ್ಟಿರುವಂತ ವಿಶ್ವಾಸನೇ ಕಾರಣ. ಅವರ ಮಕ್ಕಳಾಗಿ ನಾವು ಕನಿಷ್ಠ ಅಳಿಲು ಸೇವೆಯನ್ನ ನಾವು ಮಾಡಿ ಅವರಿಗೆ ಋಣವನ್ನು ತೀರಿಸುವಂತ ಪ್ರಯತ್ನ ಅಷ್ಟೇ. ಅದನ್ನ ನಾವು ಮಾಡಲೇಬೇಕು. ಅದು ಧರ್ಮ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನ ನಾವು ಮಾಡ್ತಾ ಇದ್ದೀವಿ. ಈಗ ನಮಗೆ ಕೊಟ್ಟಿರುವಂತ ಅವಧಿ ಏನಿದೆ 28ವರೆಗೆ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. ಅಲ್ಲಿವರೆಗಾದ್ರೂ ನಮ್ಮ ಕೈಲಾದಷ್ಟು ನಾವು ಕೆಲಸಗಳನ್ನ ಮಾಡಬೇಕು ಅನ್ನೋ ಒಂದು ಉತ್ಸಾಹ ನನ್ನ ಯುವಕ ಬಳಗ ಏನಿದೆ ಮಾಡಬೇಕು ಅನ್ನೋದಿದೆ. ಯಾವುದೇ ರೀತಿಯಾದಂಥ ಇದು ಡೈವರ್ಷನ್ ಇಲ್ಲದೆ ಬಂದರೂ ಕೂಡ ನಾವು ಡೈವರ್ಷನ್ ಇಲ್ಲದೆ ನಮ್ಮ ಸೇವೆಯನ್ನ ನಾವು ಜನರಿಗೆ ಕಲಿಸ್ಬೇಕು ಅನ್ನೋ ಒಂದು ಸಂಕಲ್ಪ ನಮ್ಮಲ್ಲಿದೆ. ನೇರವಾಗಿ ಕೇಳ್ತೀನಿ, ಶಿರಾಗ್ MLA ಆಗ್ಬೇಕು ಅನ್ನೋ ಆಸೆ ಇದೆಯಾ ಸರ್? ನೋಡಿ, ಇದು ಪ್ರಜಾಪ್ರಭುತ್ವ, ಪ್ರಜೆಗಳು ತೀರ್ಮಾನ ಮಾಡುವಂಥದ್ದು. ರಾಜಕಾರಣ ಕೆಟ್ಟದ್ದು, ಆದರೆ ಎಲ್ಲವನ್ನೂ ನಾವು ಸಮರ್ಥವಾಗಿ ಎದುರಿಸುವಂಥ ಸಾಮರ್ಥ್ಯ ನಮ್ಮಲ್ಲಿದೆ. ಈಗ ಇನ್ನೂ 2-3 ವರ್ಷ, 2.5 ವರ್ಷ ಇರೋದ್ರಿಂದ ನಾವು ಅದ್ರ ಬಗ್ಗೆ ಮಾತನಾಡಬಾರ್ದು. ತಂದೆಯವ್ರ ಮಕ್ಕಳಾಗಿ ಮುಂದೆ ಜನನೇ ತೀರ್ಮಾನ ಮಾಡುವಂಥದ್ದು ದಿನ ಬರ್ತದೆ. ಯಾಕೆ ಜನಗಳ ಮಧ್ಯೆ ಹೋಗೋದು? ತಂದೆ ಮಂತ್ರಿ ಆಗಿದ್ರು, ಈಗ MLA ಆಗಿದ್ದಾರೆ, ಎಲ್ಲೋ ಒಂದ್ ಕಡೆ ಐಷಾರಾಮಿಯಾಗಿ ಜೀವನ ಮಾಡ್ಬೋದು, ಯಾಕೆ ಅಲ್ಲಿಗೆ ಹೋಗ್ತಾ ಇದ್ದೀರಾ ನೀವು ಅಂತ. ಈಗ ನಾವು 2020 ನಂತರ ನನ್ನನ್ನ ಕರ್ತಂದ್ರು, ಜನರೇ ಕರ್ತಂದ್ರು. ಅದಾದ ನಂತರ ನಾವು 2 ವರ್ಷದಲ್ಲಿ ನಾವು ಈ ಚುನಾವಣಾ ಮ್ಯಾಂಡೇಟ್ ಅನ್ನೋದೇನಿತ್ತು, ಬೈ ಎಲೆಕ್ಷನ್ ನಡೆದಿತ್ತು, ಅವಾಗ ಅದನ್ನು ಬದಲಾಯಿಸಬೇಕು ಅನ್ನುವಂಥ ಉತ್ಸಾಹ ನಮ್ಮೆಲ್ಲ ಯುವಕ ಬಳಗದಲ್ಲಿತ್ತು. ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ, ಸಾಮಾನ್ಯ ಕಾರ್ಯಕರ್ತನಾಗಿ ಇನ್ನೂ ಉಳ್ಕೊಂಡಿದ್ದೇನೆ, ಜನರ ಮಧ್ಯೆ ಇದ್ದೇನೆ. ಈಗ ತಂದೆಯವರು ಶಾಸಕರು, ನಾನಲ್ವಲ್ಲ. ಒಂದ್ ಗತ್ತು ಮೇಂಟೈನ್ ಮಾಡ್ಬೇಕಿತ್ತಲ್ಲ ಸಂಜಯ್ ಗೌಡ್ರು ಅಂತ, ಒಂದ್ ಗತ್ತೇ ಇಲ್ವಲ್ಲ ಅವ್ರಿಗೆ ಅಂತ. ಎಲ್ಲಾರು ಓದೋರ್ನೆಲ್ಲ ಅಪ್ಕೊಳ್ತೀರಾ, ಓದೋರ್ನೆಲ್ಲ ಕೈ ಹಿಡ್ಕೊಳ್ತೀರಾ. ಅಯ್ಯೋ ದೇವ್ರೆ, ಆ ಜನರೇ ನನ್ನನ್ನು ಅಪ್ಕೊಂಡು ನಮ್ಮನ್ನ ಈ ಮಟ್ಟಿಗೆ ಬೆಳೆಸಿದಾಗ ನಾನು ಅವ್ರನ್ನ ಅಪ್ಕೊಳ್ಳೋದು ತಪ್ಪು ಅನ್ನೋದು ಆಗೋದಿಲ್ಲ ನೋಡಿ. ಆದ್ರಿಂದ ಹಿಂದಗಡೆ ಗನ್ಮ್ಯಾನ್ಗಳು, ಅಕ್ಕಪಕ್ಕ PAಗಳು, ನಾವೇ ಇವತ್ ಕಾರ್ ಓಡಿಸ್ಕೊಂಡ್ ಬರ್ತೀರಾ ನೋಡಿ. ನಮ್ ತಂದೆಯವರು ರಾಜಕಾರಣ ಶುರು ಮಾಡಿದ್ದು ಮಹಾನ್ ನಾಯಕರು ನಮ್ಮ ದೇವರಾಜ ಕಾಲದಲ್ಲಿ. ಎಂತೆಂತ ಮಹಾನ್ ಮುಖ್ಯಮಂತ್ರಿಗಳನ್ನ ಈ ರಾಜ್ಯ ಕಂಡಿದೆ. ಅವರುಗಳ ಜೊತೆಲಿ ಸಂಬಂಧ ಇಟ್ಕೊಂಡು ಕೆಲಸ ಮಾಡಿದಂತ ಮುತ್ಸದಿ ನಾಯಕರು. ಇಂದಿರಾ ಗಾಂಧಿಯನ್ನು ನೋಡಿದಂತ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ನನ್ನ ಕ್ಷೇತ್ರಕ್ಕೆ, ಕಳ್ಳಂಬಳ್ಳಿ ಕ್ಷೇತ್ರಕ್ಕೆ ಬಂದು ಚುನಾವಣಾ ಪ್ರಚಾರ ಮಾಡಿದ್ರು ಇಂದಿರಾ ಗಾಂಧಿಯವರು. ಮತ್ತೆ ತದನಂತರ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ತಂದೆಯವರು ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವ್ರ ಜೊತೆ ಕೂಡ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ನಾವು ಇವತ್ತಿನದಲ್ಲ, 1978 ಅವಾಗ ಭಾರತ ಇದ್ದಿದ್ದೇ ಬೇರೆ.
ಇವಾಗಿರೋದೇ ಬೇರೆ. ನಾವು ಆ ಕಾಲಘಟ್ಟದವರು ಅಂತ ನೀವು ಅಂದ್ಕೊಳ್ಬಹುದು ಇದರಿಂದ ಈ ಪ್ರಶ್ನೆಗೆ ಉತ್ತರ. ನಾನು ಶಿರಾದಲ್ಲಿ ಕೇಳ್ಪಟ್ಟೆ ಸರ್, ಎಲ್ಲೋ ಒಂದ್ ಕಡೆ ಶಿರಾ ಕ್ಷೇತ್ರದಲ್ಲಿ ಬಡವರಿಗೆ, ನಿರ್ಗತಿಕರಿಗೆ ಎಲ್ಲೋ ಒಂದ್ ಕಡೆ ಸೈಟ್ ಅನ್ನ ಹಂಚಿಕೆ ಮಾಡ್ಬೇಕು ಅನ್ನುವಂತ ಒಂದು ಹೋರಾಟವನ್ನ ನಡೆಸ್ತಾ ಇದ್ದೀರಾ ನೀವು ಅನ್ನುವಂಥದ್ದು. ಯಾಕೆ ಕಾನ್ಸೆಪ್ಟ್, ಯಾಕೆ ಆ ಯೋಜನೆ ನಿಮ್ ತಲೆಗೆ ಬಂತು? ತಂದೆಯವರ ಪರಿಕಲ್ಪನೆ ಏನಂದ್ರೆ ಒಂದು 20,000 ಜನಕ್ಕೆ ಸೈಟ್ ಕೊಡಬೇಕು ಅನ್ನೋ ಒಂದು ಪರಿಕಲ್ಪನೆ ಇದೆ. ಇದು ಕಾರಣ ಏನು ಅಂತ ನೀವು ಕೇಳಿದ್ರಿ. ಕಾರಣ ಏನಂದ್ರೆ ನೋಡಿ, ನನ್ನ ತಾಲೂಕಿನಲ್ಲಿ ನಾನು ಮೈಗ್ರೇಷನ್ ಬಗ್ಗೆ ಹೇಳ್ತಾ ಇದ್ದೆ ಅಥವಾ ಜನಸಂಖ್ಯಾ ಸ್ಫೋಟದ ಬಗ್ಗೆ ಹೇಳ್ತಾ ಇದ್ದೆ. ನನ್ನ ತಾಲೂಕಿನ ಬಗ್ಗೆ ನಾನು ಉದಾಹರಣೆಯನ್ನು ಕೊಡೋದಾದ್ರೆ 6 ತಿಂಗಳಿಗೆ ನನ್ನ ವೋಟರ್ಸ್ ಲಿಸ್ಟ್ ನಾನು ಚೆಕ್ ಮಾಡಿದಾಗ 7,000ಕ್ಕಿಂತ ಜಾಸ್ತಿ ನನಗೆ ವೋಟರ್ಸ್ ಜಾಸ್ತಿ ಆಗ್ತದೆ ಪ್ರತಿ 6 ತಿಂಗಳಿಗೆ. ಈ 7,000 ಜನಸಂಖ್ಯಾ ಸ್ಫೋಟ ನನ್ನ ತಾಲೂಕಿನಲ್ಲಿ ಆದಂತ ಸಂದರ್ಭದಲ್ಲಿ ಅವರಿಗೆ ನಾನು ಮನೆಗಳು ಹೇಗೆ ಕೊಡ್ಲಿ, ಅವರಿಗೆ ನೀರು ಹೇಗೆ ಕೊಡ್ಲಿ, ಸ್ಯಾನಿಟೇಷನ್ ಹೇಗೆ ಕೊಡ್ಲಿ, ಸೈಟ್ಗಳು ಹೇಗೆ ಕೊಡ್ಲಿ, ಆಮೇಲೆ ವಿದ್ಯೆಗೆ ನಾನು ಹೇಗೆ ಅವಕಾಶ, ಮೂಲಭೂತ ಸೌಕರ್ಯಗಳು ಹೇಳ್ಕೊಡ್ಲಿ ಅನ್ನೋ ಚಾಲೆಂಜ್ ನಮ್ಮಲ್ಲಿ ಇರ್ತದೆ. ಆದ್ರಿಂದ ಈಗಲೂ ಕೂಡ ನಾನು ನೋಡ್ತೇನೆ, ಒಂದೇ ಮನೆಯಲ್ಲಿ 10 ಜನ, 12 ಜನ, 16 ಜನ ವಾಸ ಮಾಡ್ತಿರುವಂತ ಇರುವಂತ ಸಂದರ್ಭದಲ್ಲಿ ಸೈಟ್ಗಳು ಕೊಡಬೇಕು ಕನಿಷ್ಠ ಅವ್ರಿಗೆ. ಆಮೇಲೆ ಅವರು ಯಾವ ರೀತಿಯಾಗೋ ಮನೆಗಳು ಕಟ್ಕೊಳ್ಳುವಂಥದ್ದು ವ್ಯವಸ್ಥೆ ಆಗ್ತದೆ, ಸೈಟ್ಗಳು ಕೊಡಬೇಕು ಅನ್ನೋ ಒಂದು ಇಂಗಿತವನ್ನ ತಂದೆಯವರು ವ್ಯಕ್ತಪಡಿಸಿ ಅದನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ. ನನ್ನ ಅನಿಸಿಕೆ ಏನಂದ್ರೆ ಬೀದಿ ವ್ಯಾಪಾರಿಗಳು, ಏನ್ ಹೇಳಿ, ಹೂ ಕಟ್ಟೋರು ಅಥವಾ ಗಾಡಿಗಳಲ್ಲಿ ಜೀವನ ಮಾಡೋರು, ವ್ಯಾಪಾರವನ್ನು ಮಾಡಿಕೊಂಡು, ಅಥವಾ ನಮ್ಮ ಆಟೋ ಡ್ರೈವರ್ಗಳು, ಅಥವಾ ಕೂಲಿ ಕಾರ್ಮಿಕರು, ಅಥವಾ ಇವ್ರು ನಮ್ಮ ಮೇಸನ್ಸ್ ಇರ್ತಾರಲ್ಲ, ಗಾರೆ ಕೆಲಸ ಮಾಡೋರು, ಅವ್ರುಗಳು ಯಾವ ಆಫೀಸ್ ಅವ್ರ ಮಾಸಾಗಿರೋ ಬಟ್ಟೆಯಲ್ಲಿ ಬಂದು ಯಾರಿಗೂ ಏನು ಕೇಳಲ್ಲ, ಅಂಥವ್ರಿಗೆ ಸೈಟ್ಗಳನ್ನು ಕೊಡಬೇಕು ಅನ್ನೋ ಇಂಗಿತವನ್ನ ನಾನು ವ್ಯಕ್ತಪಡಿಸಿದ್ದೀನಿ. ನನ್ನ ಕಮಿಷನರ್ಗೆ ಹೇಳಿದ್ದೀನಿ. ಅದೇ ರೀತಿಯಾದಂಥ ಒಂದು ಮಹದಾಕಾಂಕ್ಷೆ ಇಟ್ಕೊಂಡು ಇದನ್ನ ಮಾಡೋದಕ್ಕೆ ನಾವು ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ನನ್ನ ಕಡೆಯಿಂದ ಕೂಡ ನಾನು ಮಾಡ್ತಾ ಇದ್ದೇನೆ. ಸಂಜಯ್ ಗೌಡ ಜಯಚಂದ್ರ ಅವರು ಒಂದು ವೇಳೆ ಶಾಸಕರಾದ್ರು ಅಂತ ಅನ್ಕೊಂಡ್ರೆ ಅವರಿಗೆ ಪ್ಲಸ್ ಪಾಯಿಂಟ್ ಆಗುವಂತದ್ದು, ಒಂದು ತಂದೆಯಂತೆ ಜಾತಿ ನೋಡಲ್ಲ, ಇನ್ನೊಂದು ಯೂತ್ ಐಕಾನ್, ಮತ್ತೊಂದು ಶಿರಾ ಕ್ಷೇತ್ರದ ಬಡವರನ್ನ ಗುರುತಿಸಿ ಅವ್ರಿಗೆ ಆಗ್ಬೇಕಾಗಿರುವಂತ ಕೆಲಸಗಳನ್ನ ಮಾಡ್ಕೊಡೋದ್ರಲ್ಲಿ ಅವರು ಮುಂಚೂಣಿಯಲ್ಲಿರ್ತಾರೆ. ಇದೆಲ್ಲದು ಪ್ಲಸ್ ಪಾಯಿಂಟ್ ಆಗುತ್ತಾ? ಹೌದು ನೋಡಿ, ಇದು ಸರ್ವೇ ಸಾಮಾನ್ಯವಾಗಿ ಪ್ರತಿ ಶಾಸಕರಲ್ಲೂ ಪ್ರತಿ ವ್ಯಕ್ತಿ ಯಾರು ಕೂಡ ಸಮಾಜಕ್ಕೆ ನಾವು ಏನೋ ಒಂದು ಮಾಡ್ತೀವಿ ಅಂತ ಬಂದಾಗ ಯಾರು ಸಾಹುಕಾರರಿರೋದಿಲ್ಲ ನೋಡಿ. ನಾವೇನೋ ದಾನ ಧರ್ಮ ಮಾಡ್ತೀವಿ ಅಂತ ಕೈಲಾದಷ್ಟು ಮಾಡುವಂತದ್ದು ಅಳಿಲು ಸೇವೆ. ನನ್ನಲ್ಲಿ ಯುವ ಸಮೂಹ ಇದೆ, ಅವ್ರ ಕೈಲಾದಷ್ಟು ಸೇವೆಗಳನ್ನ ನನ್ನ ಜೊತೆ, ಅದು ಕ್ರೆಡಿಟ್ ನನಗೆ ಬರ್ತದೆ ಕೊನೆಗೆ, ಯಾಕೆಂದ್ರೆ ಅದಕ್ಕೆ ಒಂದು ಸಣ್ಣದಾದಂತ ಒಂದು ನಾಯಕತ್ವ ಕೊಟ್ಟಿರ್ತೇವೆ. ಆದ್ರಿಂದ ನಾವು ನಿರಂತರವಾಗಿ ಇದನ್ನ ಮಾಡ್ತೇವೆ. ಅದು ಕೂಡ ನಮ್ಮ ತಂದೆಯವರ ಮಕ್ಕಳಾಗಿ ನಾವು ಯಾರಿಗೂ ಕೂಡ ಕರೆ ಮಾಡಿ ನಾವು ಎಂತ ಕೆಲಸ ಆಗ್ಬೇಕು ಅಂತ ಹೇಳಿದಾಗ ನಮಗಿರುವಂತ ನೆಟ್ವರ್ಕ್ ಅಲ್ಲಿ ಆಗದೇ ಇರುವಂತ ಪ್ರಸಂಗನೇ ಇಲ್ಲ. ಆ ಒಂದು ಆತ್ಮವಿಶ್ವಾಸ ಮತ್ತೆ ನಮ್ಮ ಏನ್ ಹೇಳಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ, ಅದನ್ನ ಇಟ್ಕೊಂಡು ನಾವು ಸೇವೆಯನ್ನ ನಿರಂತರವಾಗಿ ಮಾಡ್ತಾನೆ ಹೋಗ್ತೇವೆ. ಬೇರೆ ನಾಯಕರುಗಳ ತರ ಸಂಜಯ್ ಗೌಡ ಜಯಚಂದ್ರ ಅವರು ಯಾವ ಊರಲ್ಲೂ ಆರ್ಕೆಸ್ಟ್ರಾ ಆಡ್ಸಲ್ಲ, ಯಾವ್ದು ಎಂಟರ್ಟೈನ್ಮೆಂಟ್ ಮಾಡ್ಸಲ್ಲ, ಆದ್ರೆ ಬಡವ್ರ ಸೇವೆಗೆ ಅಂದ್ರೆ ಮುಂಚೂಣಿಯಲ್ಲಿ ಇರ್ತಾರೆ ನೋಡಿ. ಇದು ಒಂಥರ ಈ ಎಂಟರ್ಟೈನ್ಮೆಂಟ್ ಮಾಡೋದು, ಮತ್ತೊಂದು ಮಾಡೋದು, ಅದು ಕೇವಲ ಪ್ರಚಾರಕ್ಕಾಗಿ. ಆದ್ರೆ ನೀವು ಎಲ್ಲಿ ಹಸಿದವನಿಗೆ ನೀವು ಈಗ ಏನೋ ಒಂದು ಯಾರೋ ಒಬ್ರು ತಂಗಿ ಪ್ರೆಗ್ನೆಂಟ್ ಆಗಿರ್ತಾರೆ, ಕಷ್ಟ ಅನುಭವಿಸ್ತಿರ್ತಾರೆ, ಆಸ್ಪತ್ರೆಯಲ್ಲಿ ರೆಸ್ಪಾನ್ಸ್ ಸಿಗ್ತಿರೋದಿಲ್ಲ, ಅದ್ ಮಾಡುವಂಥದ್ದು. ಅಕಸ್ಮಾತ್ ಮಗು ಸರಿಯಾಗಿ ಹುಟ್ಟಿರೋದಿಲ್ಲ, ಅದು ಇಮಿಡಿಯೇಟ್ ಆಗಿ ನಾವು ಆಂಬ್ಯುಲೆನ್ಸ್ ಕಳಿಸಿ ಅದಕ್ಕೆ ಜೀವ ಕೊಡುವಂಥದ್ದು ಇದೆಯಲ್ಲ, ಇದು ಯಾವುದೇ ಆರ್ಕೆಸ್ಟ್ರಾ ಆಗ್ಲಿ, ಯಾವುದೇ ಇದು ಉತ್ಸವಗಳಾಗ್ಲಿ, ಯಾವುದೇ ದೇವರ ಪೂಜೆಗಳ ಅದಕ್ಕಿಂತ ದೊಡ್ಡ ಸೇವೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದ್ರಿಂದ ಅದನ್ನ ನಾವು ಶಿಸ್ತುಬದ್ಧವಾಗಿ ನಾವು ಮಾಡ್ತೇವೆ. ಶಿರಾ ಜನತೆಗೆ ಮತ್ತೊಬ್ಬ ಜಾತ್ಯತೀತ ನಾಯಕ ಸಂಜಯ್ ಗೌಡ ಜಯಚಂದ್ರ ಅವರಿಂದ ಸಿಗ್ತಾರೆ ಅಂತ ನೋಡಿ. ಈ ಯಾವ ಜಾತಿ ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ಈಗ ನಾವು ನೀರು ತಂದಾಗ ಯಾವ ಜಾತಿ ನೋಡೋದಿಲ್ಲ, ಅಥವಾ ಸೇವೆ ಮಾಡುವಾಗ ಯಾವ ಜಾತಿ ನೋಡೋದಿಲ್ಲ, ಯಾವ ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಯಾವ ಜಾತಿ ಅಂತ ನೋಡೋದಿಲ್ಲ. ಆದ್ರಿಂದ ಈ ಆಧುನಿಕ ಭಾರತ ಅಂತ ನಮ್ಮ ಪರಿಕಲ್ಪನೆ ಏನಿದೆ, ಈ ಜಾತಿ ವ್ಯವಸ್ಥೆಯಿಂದ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳದ್ದು ಅದೇ ಪರಿಕಲ್ಪನೆ. ಈ ಜಾತಿ ವ್ಯವಸ್ಥೆಯಿಂದ ನಾವು ಆದಷ್ಟು ಬೇಗ ಎಷ್ಟು ದೂರ
ಬರ್ತೇವೋ ಆಧುನಿಕತೆ ಮತ್ತು ನಮ್ಮ ಯುವಕರಿದ್ದಾರೆ, ವಿದ್ಯಾವಂತರಿದ್ದಾರೆ, ಆ ವಿದ್ಯಾವಂತ ರಾಷ್ಟ್ರ ಅಂತ ಮಾಡೋಣ. ಆವಾಗ ನಾವು ಎಲ್ಲ ಸಮಸ್ಯೆಗಳಿಗೆ ನಿವಾರಣೆಯನ್ನು ತರ್ಬೋದು ಅನ್ನೋದು ನನ್ನ ಪರಿಕಲ್ಪನೆ. ಒಟ್ಟಾರೆ ತಂದೆ ಇನ್ಫ್ಲೂಯೆನ್ಸ್ ಇಂದ ನಾನು ಟಿಕೆಟ್ ತಗೊಂಡ್ಬರಲ್ಲ, ಮುಂದೆ ಜನಗಳೇ ಟಿಕೆಟ್ ಕೇಳೋ ತರ ಮಾಡ್ತೀನಿ ಅಂತ ಹೇಳ್ತೀರಾ? ನೋಡಿ, ರಾಜಕಾರಣ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕೆಟ್ಟದ್ದು, ಆದರೆ ನನ್ನ ಜನ ಒಳ್ಳೆಯವರು, ಒಳ್ಳೆಯದನ್ನು ಅವರು ಐಡೆಂಟಿಫೈ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಪ್ರಾಮಾಣಿಕವಾಗಿ ಇದ್ದು ಒಳ್ಳೆತನ ಇಟ್ಕೊಂಡು ಹೋದಾಗ ನಿಜವಾಗಿಯೂ ಕೂಡ ಜನರ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಅನ್ನೋ ನನ್ನ ಅಚಲವಾದ ನಂಬಿಕೆ. ಒಟ್ಟಾರೆ ಯಾವುದೇ ಸ್ವಾರ್ಥ ಇಲ್ಲದೆ ನಾನು ಶಿರಾ ಜನತೆಯ ಮಧ್ಯದಲ್ಲಿದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ಬಡವರು ನನ್ನನ್ನು ಗುರುತಿಸಿದ್ದಾರೆ, ನಾನು ಅವ್ರ ಸೇವೆಗೆ ಸದಾ ಬದ್ಧ ಅಂತ ಹೇಳ್ತಾ ಇರುವಂತದ್ದು ಸಂಜಯ್ ಜಯಚಂದ್ರ ಅವರು. ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್ ಕನ್ನಡ, ನಾನು ಗಜೇಂದ್ರ. ಪಬ್ಲಿಕ್ ಫಸ್ಟ್ ಕನ್ನಡ, ಇದು ಪ್ರಜೆಗಳ ಆಸ್ತಿ.